ಪ್ರಭಾವ ಪದ್ಧತಿಯ 38ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 68ನೆಯ ಶ್ಲೋಕದಲ್ಲಿ, ಪಾದುಕಾದೇವಿ ಭಗವಂತನಿಗೆ ಸೇರಿದ ಬೇರೆ ಯಾವ ವಸ್ತುವನ್ನೂ ಭಕ್ತರು ತಲೆಯ ಮೇಲೆ ಇಟ್ಕೊಳ್ಳೋದನ್ನ ಸಹಿಸೋದಿಲ್ಲ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮಧುವೈರಿ ಪರಿಗ್ರಹೇಶು ನಿತ್ಯಂ ಕ್ಷಮಯಾ ತ್ವಂ ಮಣಿಪಾದುಕೆ ಸಮೇತ ತದಪಿ ಕ್ಷಮಸೆ ನ ಕಿಂ ಪರೇಶಾಂ ತ್ರಿದಶಾದೀಶ್ವರ ಶೇಖರೇ ನಿವೇಶಂ. ಮಣಿಪಾದುಕೆ, ಹೇ ಮಣಿಪಾದುಕೆಯೇ, ತ್ವಂ ನೀನು, ಮಧುವೈರಿ ಮಧು ಎಂಬ ಅಸುರನಿಗೆ ಶತ್ರುವಾದ ಭಗವಂತನ, ಪರಿಗ್ರಹೇಶು ಉಪಯೋಗವಾಗುವ ಸಾಮಗ್ರಿಗಳಲ್ಲಿ, ನಿತ್ಯಂ ಯಾವಾಗಲೂ, ಕ್ಷಮಯ ಭೂಮಿಯೊಂದಿಗೆ, ಸಮೇತ ಕೂಡಿದವಳು, ತದಪಿ ಹಾಗಿದ್ದರೂ, ಪರೇಶಾಂ ನಿನ್ನ ಹೊರತು ಬೇರೆಯವರಿಗೆ, ತ್ರಿದಶಾದೀಶ್ವರ ದೇವಶ್ರೇಷ್ಠರುಗಳ, ಶೇಖರೆ ಕಿರೀಟದಲ್ಲಿ, ನಿವೇಶಂ ಇಡುವುದನ್ನ, ಕಿಂ ಏತಕ್ಕಾಗಿ, ನ ಕ್ಷಮಸೆ ಸಹಿಸುವುದಿಲ್ಲ ಎನ್ನುತ್ತೀಯೇ. ಶ್ರೇಷ್ಠರಾದ ದೇವತೆಗಳು ಭಗವಂತನ ಪಾದುಕೆಗಳನ್ನ ತಲೆಯಲ್ಲಿ ಧರಿಸ್ತಾರೆ. ಆದರೆ ಭಗವಂತನಿಗೆ ಸೇರಿದ ಬೇರೆ ವಸ್ತುಗಳು ಬೇಕಾದಷ್ಟಿದೆ. ಆ ಯಾವ ವಸ್ತುವನ್ನೂ ದೇವಶ್ರೇಷ್ಠರು ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಪಾದುಕಾದೇವಿಯನ್ನ ದೇಶಿಕರು ಕೇಳ್ತಾರೆ, ಅಮ್ಮ ಪಾದುಕಾದೇವಿಯೇ, ನೀನು ನಿತ್ಯವೂ ಕ್ಷಮೆಯ ಜೊತೆನೇ ಇರ್ತೀಯ, ಅಂದರೆ ಭೂಮಿಯೊಡನೆ ಕೂಡಿದವಳಾಗಿರ್ತೀಯ. ಹಾಗಾಗಿ ಅವಳ ಜೊತೆ ಇರೋ ನಿನಗೂ ಕ್ಷಮಾಗುಣ ಜಾಸ್ತಿ ಇರಬೇಕು. ಯಾಕೆ ಅಂದರೆ ಭೂಮಿ ಕ್ಷಮೆಗೆ ಹೆಸರಾದವಳು. ಹಾಗೆ ಸಹನೆ ಕೂಡ ಜಾಸ್ತಿನೇ ಇರಬೇಕು. ಹಾಗಿದ್ರೂ ಕೂಡ ನಿನ್ನನ್ನ ಬಿಟ್ಟು ಬೇರೆ ವಸ್ತುಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನೀನ್ಯಾಕಮ್ಮ ಸಹಿಸೋದಿಲ್ಲ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.